ಜೊಯ್ಡಾ ತಾಲೂಕಿನ ಸಮಗ್ರ ಅಭಿವೃದ್ಧಿ ಭಾಗವಾಗಿ ನಿರ್ದಿಷ್ಟ ಹಕ್ಕೊತ್ತಾಯಗಳ ಆಧಾರದಲ್ಲಿ ಶಾಸಕರಾದ ಶ್ರೀ ಆರ್ ವಿ ದೇಶಪಾಂಡೆ ಅವರು ಅಧ್ಯಕ್ಷತೆಯಲ್ಲಿ ಇಂದು ದಿನಾಂಕ 20/12/2025 ಹಳಿಯಾಳದಲ್ಲಿ ಸಭೆ ನಡೆಯಿತು. ಕರ್ನಾಟಕ ಪ್ರಾಂತ ರೈತ ಸಂಘದ ಪಾದಯಾತ್ರೆ ಹೋರಾಟದಲ್ಲಿ ಮುಂದಿಟ್ಟ ಎಲ್ಲ ಪ್ರಮುಖ ಬೇಡಿಕೆಗಳು ನೈಜವಾಗಿದ್ದು ಅವುಗಳನ್ನು ಈಡೇರಿಸಲು ಎಲ್ಲ ಇಲಾಖೆಗಳು ಚರ್ಚಿಸಿ ಒಪ್ಪಿಕೊಂಡಿದ್ದು ಇದೊಂದು ಯಶಸ್ವಿ ಸಭೆಯಾಗಿದೆ. ತಾಲೂಕಾ ಕೇಂದ್ರದಿಂದ ಬಹುದೂರದಲ್ಲಿರುವ ಗ್ರಾಮೀಣ ಭಾಗದ ಡಿಗ್ಗಿಯಿಂದ ಆರಂಭವಾಗುವ ಉಳುವಿ ರಸ್ತೆ ನಿರ್ಮಾಣ, ಕಾರಟೋಳಿಯಿಂದ 7 ಕಿಲೋಮೀಟರ್ ಕಾನ್ಕಾವ್ ಕ್ರಾಸ್ ತನಕದ ರಸ್ತೆ, ಸೇತುವೆ, ಕುಂಡಲ, ಕಾರಟೋಳಿ, ಸೂಳಗೆರೆ ಹಾಗೂ ವಾಗಿಲಿ ಒಳಗೊಂಡು 4 ಬಸ್ ವ್ಯವಸ್ಥೆ, ರೇಷನ್ಗೆ ನ್ಯಾಯಬೆಲೆ ಅಂಗಡಿ, ಶಾಲೆ, ಅಂಗನವಾಡಿ ಕಟ್ಟಡ, ವನ್ಯಜೀವಿ ವಿಭಾಗದ ಕಿರುಕುಳ ತಪ್ಪಿಸಿ ವಿದ್ಯುತ್ ಸೌಕರ್ಯ ಒದಗಿಸುವಿಕೆ, ಸೀಸೈ ತರಾಳಿ ದೂಧಮಳ ಮಾರ್ಗದ ರಸ್ತೆ ಸೇತುವೆ ದುರಸ್ತಿ, ದೈನಂದಿನ ಅಗತ್ಯ ಔಷಧಿಗಳು, ಸಮುದಾಯ ಆರೋಗ್ಯ ಸಹಾಯಕ ಕೊಡುವುದು, ಜೊಯ್ಡಾದ ಭಾಗವಾಗಿರುವ ಸೂಳಗೆರೆ ಮತ್ತು ಕಾರವಾರದ ಭಾಗವಾದ ಲಾಂಡೆ ಬಗ್ಗೆ ಪರಸ್ಪರ ಕೊಡುಕೊಳ್ಳುವಿಕೆ ಹೀಗೆ ಕೂಡಲೇ ಈಡೇರಿಸಿ ಒಪ್ಪಿಕೊಂಡಿದ್ದಾರೆ. ಉಳಿದಂತೆ ಜೊಯ್ಡಾ ತಾಲೂಕಿನಲ್ಲಿ ಜನೋಪಯೋಗಿಯಾಗಿ ಆಗಲೇಬೇಕಾದ ಕೆಲಸಗಳ ಜಾರಿಗೆ ವಿಶೇಷ ಪ್ಯಾಕೇಜ್ ತಯಾರಿ, ಉಳುವಿಗೆ ಪ್ರಾಧಿಕಾರ ರಚನೆ, ಪ್ರವಾಸೋದ್ಯಮ ಆಸ್ಪತ್ರೆ ಹಕ್ಕೊತ್ತಾಯಗಳನ್ನು ಹಂತ ಹಂತವಾಗಿ ಈಡೇರಿಸಲು ಚರ್ಚಿಸಿದ್ದಾರೆ. ಕರ್ನಾಟಕ ಪ್ರಾಂತ ರೈತ ಸಂಘದ ತಾಲೂಕಾ ಅಧ್ಯಕ್ಷರಾದ ಪ್ರೇಮಾನಂದ ವೇಳಿಪ, ಕಾರ್ಯದರ್ಶಿ ರಾಜೇಶ್ ಗಾವಡ, ಜಿಲ್ಲಾ ಕಾರ್ಯದರ್ಶಿ ಶಾಮನಾಥ್ ನಾಯ್ಕ, ಸಿಐಟಿಯು ಜಿಲ್ಲಾ ಉಪಾಧ್ಯಕ್ಷರಾದ ಯಮುನಾ ಗಾಂವ್ಕರ್, ಸಿಐಟಿಯು ಪ್ರಧಾನ ಕಾರ್ಯದರ್ಶಿ ಸಲೀಂ ಸೈಯದ್, ಜಯಶ್ರೀ ಹಿರೇಕರ್, ದಯಾನಂದ್ ನಾಯ್ಕ, ದತ್ತಾ ವೇಳಿಪ, ವಿಕಾಸ್ ವೇಳಿಪ, ಯಶವಂತ್ ವೇಳಿಪ, ಸಂತೋಷ್ ವೇಳಿಪ, ಚಂದ್ರು ಸಾವಂತ್, ಮಹಾದೇವ ಸಾವಂತ್, ಸುಭಾಷ್ ಮಿರಾಸಿ, ಡಿಗ್ಗಿ, ಗಣಪತಿ ವೇಳಿಪ, ದೇವಿದಾಸ್ ವೇಳಿಪ, ಸುರೇಶ್ ವೇಳಿಪ, ಗಜಾನನ ವೇಳಿಪ, ನಿರ್ಮಲಾ, ಸುಲಕ್ಷ, ಕಮಲಿ ವೇಳಿಪ, ಕುಂಡಲ, ಹನುಮಂತ ಸಿದ್ದೋಗಿ ಮತ್ತು ಸಂಘಟನೆಯು ಇತರರು ಹಾಜರಿದ್ದರು. ತಹಶೀಲ್ದಾರ್, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಆರೋಗ್ಯ ಇಲಾಖೆ, ಪಿಡಬ್ಲ್ಯೂಡಿ, ಅರಣ್ಯ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಸಾರಿಗೆ ವ್ಯವಸ್ಥಾಪಕರು ಹೀಗೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಹರೀಶ್ ಮಧುರೆಡ್ಡಿ, NKS TV4 ಜೊಯ್ಡಾ.